ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಜಯಂತ ಚಕ್ರವರ್ತಿ. ಸೊ ಕನ್ನಡ ಫಿಲ್ಮ್ ಹಿಸ್ಟ್ರಿಯ ಹೊಸ ಕಂಟೆಂಟ್ನಲ್ಲಿ ಇವತ್ತು ನಾನು ತುಂಬಾ ವೆಯ್ಟ್ ಮಾಡ್ತಿದ್ದಂತಹ ಉದಯೋನ್ಮುಖ ನಟಿ ಅಂತಲೇ ಹೇಳ್ಬೋದು. ಆರ್ ಮಾಲಾಶ್ರೀ ಅವರು, ರಾಮ್ ಅವರು ನಮ್ಮ ಜೊತೆ ಇದ್ದಾರೆ. ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ, ಎಕ್ಸೈಟೆಡ್ ಆಗಿದ್ದೀನಿ. ಮೂವಿ ರಿಲೀಸ್ ಹತ್ರ ಬರ್ತಾ ಇದೆ. ಓಕೆ, ಟೆನ್ಷನ್ ಅಂತೂ ಫುಲ್ ಟೆನ್ಷನ್ ಅಂದರೆ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ, ಎಕ್ಸೈಟ್ಮೆಂಟ್ ಫುಲ್ ಟೆನ್ಷನಲ್ಲೇ ಇದ್ದೀನಿ. ಫಸ್ಟ್ ಟೈಮ್ ಎಲ್ಲರೂ ನನ್ನ ಬಿಗ್ ಸ್ಕ್ರೀನಲ್ಲಿ ನೋಡ್ತಾರೆ, ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ ನೋಡೋಕ್ಕೆ. ಬಟ್ ನಾನೊಬ್ಬ ಆಡಿಯನ್ಸ್ ಆಗಿ ಹೇಳ್ತೀನಿ, ಆ ಟೆನ್ಷನ್ ನೀವು ಬಿಟ್ಬಿಡಿ ಅಂತ. ಯಾಕಂದರೆ ಅಷ್ಟು ಚೆನ್ನಾಗಿದೆ ಟ್ರೈಲರಲ್ಲೇ ನಿಮ್ಮ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಅಷ್ಟು ಚೆನ್ನಾಗಿದೆ ಅಂತಂದಮೇಲೆ ಸಿನಿಮಾದಲ್ಲಿ 100% ಸೂಪರ್ ಆಗಿದೆ. ಥ್ಯಾಂಕ್ ಯು ಸೊ ಮಚ್. ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ಥರ ರೆಸ್ಪಾನ್ಸ್ ಬರುತ್ತೆ ಅಂತ. ಟ್ರೇಲರ್ಗೆ ಸಾಂಗ್ಸು ಇರಲಿ, ಐ ರಿಯಲಿ ಅಪ್ರಿಷಿಯೇಟ್ ಎವ್ರಿ ಒನ್ಸ್ ಅಪ್ರಿಸಿಯೇಷನ್. ಕೋಟಿ ವ್ಯೂಸ್ ಆಗಿದೆ. ಸೊ ಟ್ರೈಲರು, ಸಾಂಗ್ ಎಲ್ಲ ಸಿಕ್ಕಾಬಿಟ್ಟೆ, ಟ್ರೋಲು ಎಲ್ಲ ಕಡೆ ಸಖತ್ತಾಗಿ, ಏನೋ ಟಿಕ್ಟಾಕ್ಸ್ ಎಲ್ಲ, ರೀಲ್ಸ್ ಎಲ್ಲ ಸಖತ್ತಾಗಿ ಆಗ್ತಾ ಇದೆ. ಸೊ ನಿಮ್ಮ ಡ್ಯಾನ್ಸ್ ಎಲ್ಲ ಇಷ್ಟಪಡ್ತಾ ಇದ್ದಾರೆ, ನಿಮ್ಮ ಸ್ಕ್ರೀನ್ ಪ್ರೆಸೆನ್ಸ್ ಇಷ್ಟಪಡ್ತಿದ್ದಾರೆ. ಫಸ್ಟ್ ಸಿನಿಮಾಗೆ ಇಷ್ಟೊಂದು ಚೆನ್ನಾಗಿ ರೆಸ್ಪಾನ್ಸ್ ಬರುತ್ತೆ ಅಂತ ಅನ್ಕೊಂಡಿದ್ರೆ ನೀವು ಹೇಗೆ ಎಕ್ಸ್ಪೆಕ್ಟ್ ಮಾಡಿದ್ದೀರಿ? ನಾನು ಅಂದರೆ ಆ ಥರ ಆಗಬೇಕು ಅಂತ ನಾನು ಪ್ರೇ ಮಾಡ್ತಾ ಇದ್ದೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಆಗಬೇಕು, ಬರಬೇಕು, ಎಲ್ಲರೂ ನಾನು ಇಷ್ಟಪಡಬೇಕು ಅಂತ. ಬಟ್ ಹಿಂಗೆ ಆಗ್ತಾ ಇದೆ, ಈ ಒಂದು ಕ್ರೇಜ್ ಜೊತೆ ಆಗ್ತಾ ಇದೆ ಅಂತ ಐ ಫೀಲ್ ಈವನ್ ಮೋರ್ ಹ್ಯಾಪಿ. ಮ್ಯಾಮ್, ನಾನು ನಿಮಗೆ ಕೇಳಬೇಕು, ಫಸ್ಟ್ ಕ್ವಶನ್ ಅಂದ್ಕೊಂಡಿದ್ದು, ಸೊ ಮೊನ್ನೆ ದರ್ಶನ್ ಸರ್ ಒಂದು ಮಾತು ಹೇಳ್ತಾರೆ, ಸೊ ಅದನ್ನು ನೀವು ಹೇಗೆ ತೊಗೊಂಡ್ರಿ, ಸೊ ನೀವು ನೆಕ್ಸ್ಟ್ ಹೆಂಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಕೇಳೋಕ್ಕೋಸ್ಕರ. ಅಂದರೆ ಈಗ ಒಬ್ಬ ಆರ್ಟಿಸ್ಟ್ ಮಗ ಆಗಿ ಇಲ್ಲ ಮಗಳಾಗಿ ಬಂದಮೇಲೆ ಅದು ನಮಗೆ ಶಾಪವೂ ಹೌದು, ವರವೂ ಹೌದು ಅಂತ ಹೇಳ್ತಾರೆ. ಸೊ ಆ ಲೈನ್ನ ನೀವು ಹೆಂಗೆ ತೊಗೊಂಡ್ರಿ, ಹೇಗೆ ಅಕ್ಸೆಪ್ಟ್ ಮಾಡ್ಕೊಂಡ್ರಿ? ಇನ್ನು ಲಾಸ್ಟ್ ಆಫ್ ದ ಲೀಸ್ಟ್ ಅಂತಲ್ಲ, ಫಸ್ಟ್ ಆಫ್ ಆಲ್ ನಮ್ಮ ಹೀರೋಯಿನ್ ನಾನು ಹೇಳೋದು ಹಾರ್ಟ್ಲಿ ವೆಲ್ಕಮ್ ಅಂತೇಳಿ. ಆಮೇಲೆ ಒಂದು ಹೇಳ್ತೀನಿ ಕೇಳಬೇ, ಇಲ್ಲಿ ನಿಂದು ಮೊದಲನೇ ಸಿನಿಮಾ, ಎರಡನೇ ಸಿನಿಮಾ, ಮುಂದೊಂದು 205 ಸಿನಿಮಾ ಆಗಿರ್ಬೋದು, 206ನೇ ಸಿನಿಮಾ ಅಂತ ಎಲ್ಲರೂ ನೋಡ್ತಾ ಇರ್ತಾರೆ. ಯಾಕಂದ್ರೆ ಅಷ್ಟು ಅವ್ರದ್ದು 200-205 ಸಿನಿಮಾ ಎಕ್ಸ್ಪೀರಿಯನ್ಸ್ ನಿನ್ನ ಹತ್ರ ನೋಡ್ತಾ ಇರ್ತಾರೆ. ಸೊ ಕಲಾವಿದರಿಗೆ ಅದೊಂದು ಶಾಪ, ಅವ್ರ ಮಕ್ಕಳ ನೋಡ್ತೀವಲ್ಲ, ಅದು ಶಾಪ ನಮಗೆ. ಆದರೆ ಈ ಸಿನಿಮಾದಲ್ಲಿ ಆ ಶಾಪನ ವರ ಮಾಡಿಕೊಂಡು, ನಾನು ತುಂಬಾ ಜನ ಕೇಳೋದಲ್ಲ, ಅಂದರೆ ಹೋಗೋದೇ ಬಿಡೋದು, ಏನೋ ಮೇರ ಇದು ಅಂತಂದ್ಬಿಟ್ಟು ನಾವೇನು ಹೇಳ್ತೀವಿ, ಸುಮ್ಮನೆ ನಮ್ದು ನಮ್ಮೇ ದೊಡ್ಡವಾಗೆಲ್ಲ ಹೇಳ್ತೀವಲ್ಲ. ಖಂಡಿತ ತುಂಬ ಕಮ್ಮಿ ಕಲಾವಿದರು ನಾನು ನೋಡಿರೋದು. ಅಂದರೆ ಒಂದು ಇದೇ ಫೀಲ್ಡಿಗೆ ಬರ್ತೀನಿ, ಯಾಕಂದರೆ ಕೋಟಿ ನಿರ್ಮಾಪಕರು ರಾಮ ಅಂತ ಮಗಳಾಗಿ, ಕನಸಿರಾಣಿ, ನಿಮ್ಗೆ ಏನು ಹೆಸರು ಕೊಡೋದು, ಒಂದು ಮಾಸ್ ಅಂತ ಏನು ನಮ್ಗೆ ಅವಾಗ ಅನಿಸ್ತು, ಮಹಾರಾಷ್ಟ್ರನ ಅವ್ರ ಮಗಳಾಗಿ. ಬಟ್ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡು ಒನ್ ಟೇಕ್ ಆರ್ಟಿಸ್ಟ್ ನಾನು ನೋಡಿದ್ದು. ಐ ಥಿಂಕ್ ನನಗೇನಂದರೆ ನಾನು ನೆಗೆಟಿವ್ ಪಾಯಿಂಟ್ ಆಫ್ ವ್ಯೂನ ನಾನು ಅಷ್ಟು ನೋಡಲ್ಲ. ಬಿಕಾಸ್ ನನಗೇನಂದರೆ ನಾನು ಸ್ಟಾರ್ಟೆಡ್ ಆಗಿಯೇ ನನಗೆ ಈ ಒಂದು ಅವಕಾಶ ಸಿಕ್ಕಿದೆ, ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ, ಎಷ್ಟೊಂದು ಜನರದ್ದು ಪ್ರೀತಿ ಸಿಕ್ಕಿದೆ ವಿತೌಟ್ ಡೂಯಿಂಗ್ ಎನಿ ವರ್ಕ್. ಸೊ ಅದು ನಾನು ಪಾಸಿಟಿವ್ ಆಗಿ ತೊಗೊತೀನಿ. ಆ್ಯಂಡ್ ಅಫ್ಕೋರ್ಸ್ ಒಂದು ಜವಾಬ್ದಾರಿಯಾಗಿಯೂ ನಾನು ತೊಗೊತಾ ಇದ್ದೀನಿ. ಯಾಕಂದರೆ ಆ ಹೆಸರನ್ನ ಹಂಗೆ ಮೇಂಟೈನ್ ಮಾಡಬೇಕು, ಆ ಹಂತಕ್ಕೆ ತೊಗೊಂಡು ಬಂದಿದ್ದಾರೆ ಅಪ್ಪ ಅಮ್ಮ. ಸೊ ಅಲ್ಲೇ ಮೇಂಟೈನ್ ಮಾಡಬೇಕು ಅಂತ ನನ್ನ ರೆಸ್ಪಾನ್ಸಿಬಿಲಿಟಿ ಆಗಿ, ನಾನು ಮೋಟಿವೇಶನ್ ಆಗಿ ನಾನು ತೊಗೊತಾ ಇದ್ದೀನಿ. ನಾನು ಪಾಸಿಟಿವ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಅಂದರೆ ಈಗ ಥಿಯೇಟ್ರಿಗೆ ಬರೋರು ಪ್ರತಿಯೊಬ್ಬರ ಮೈಂಡಲ್ಲೂ ಫಸ್ಟ್ ಬರೋದೇ ಮಾಲಾಶ್ರೀ ಅವ್ರ ಮಗಳು ಸಿನಿಮಾ ನೋಡ್ತಾ ಇದ್ದೀವಿ ಅಂತ. ಸೊ ಆ ಒಂದು ಆಡಿಯನ್ಸ್ಗೆ ನೀವು ಹೆಂಗೆ ಪ್ರಿಪೇರ್ ಆಗಿದ್ದೀರಾ ಅಂತ? ಐ ಥಿಂಕ್ ನಂದೇನಂದರೆ ಐ ಗಿವನ್ ಇಟ್ ಮೈ ಬೆಸ್ಟು. ಅಫ್ಕೋರ್ಸ್ ಅವ್ರದ್ದು ತುಂಬ ಅನ್ಕಂಡೀಷ್ನಲ್ ಲವ್ ಇದೆ ಮಮ್ಮಿ ಅವ್ರಿಗೆ ಅವ್ರ ಅಭಿಮಾನಿಗಳಿಗೆ ಅವ್ರ ಅಷ್ಟೊಂದು ಗೌರವ ಇದೆ. ಸೊ ಅವ್ರು ಬರ್ತಾರೆ, ನನ್ನ ನೋಡೋಕ್ಕೆ ಬರ್ತಾರೆ, ಅದೇ ನನಗೆ ಒಂದು ದೊಡ್ಡ ಖುಷಿ. ಸೊ ಅದಾದಮೇಲೆ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ, ಇಷ್ಟಪಡಬೇಕು ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ.